ಹಲೋ ಗಾಯ್ಸ್. ಸೊ ಇವತ್ತು ನಾನು ಯಾವುದೋ ಒಂದು ನ್ಯೂ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಇದು ನಮ್ಮೂರ ಹತ್ರನೇ ಇರೋಂಥ ಪ್ಲೇಸ್. ಸೊ ಈ ಪ್ಲೇಸ್ನ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ನಮ್ಮ ಜೊತೆ. ಸೊ ಈ ಪ್ಲೇಸ್ನ ನಾವು ಬೋಳಾರೆ ಅಂತ ಕರಿತೀವಿ. ಸೊ ಇಲ್ಲಿಂದ ನಾವು ಮೇನ್ ರೋಡಿಂದ ಒಂದು ಸ್ವಲ್ಪ ದೂರ ಹೋಗಬೇಕು. ನಾವು ಇವಾಗ ಹೇಗೆ ಹೋಗ್ತಾ ಇದ್ದೀವಿ ಬೋಳಾರೆ ಅಂತ ಕೂಡ ಹೋಗ್ಬೇಕಂತ ನಿಮಗೆ ಬಂದಿದ್ದೀವಿ. ತೋರಿಸ್ತೀನಿ, ಬನ್ನಿ. ಸೊ ಸ್ವಲ್ಪ ಲೇಟ್ ಆಗಿಬಿಡ್ತು ದಾರಿ. ಸೊ ದಾರಿನ ಫೈನ್ ಮಾಡಿ ಹೋಗ್ಬೇಕು. ಏನೋ ಈ ಥರ ರೋಡಲ್ಲಿ ಚೆನ್ನಾಗಿತ್ತು ರೋಡ್, ಗೊತ್ತಾ? ಸೊ ಈ ಕಲ್ಲು ಮುಳ್ಳು ಎಲ್ಲವನ್ನು ದಾಟಿ ಇವಾಗ ಹೋಗ್ತಾ ಇದ್ದೀವಿ. ರೋಡು ಬೆಟ್ಟ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ. ಸುತ್ತ ಬೆಟ್ಟ ಇದೆ. ಇಲ್ಲಂತೂ ವ್ಯೂ ಸಕ್ಕತ್ತಾಗಿತ್ತು. ಸೊ ನಾವು ಬರೋಷ್ಟರಲ್ಲಿ ಸನ್ಸೆಟ್ ಆಗ್ಬಿಟ್ಟಿತ್ತು. ಸೊ ಇನ್ನೂ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿತ್ತು. ಬಟ್ ವೆದರ್ ಅಂತೂ ಸಕ್ಕತ್ತಾಗಿತ್ತು. ಒಂಥರ ಹಿಮಾವರ ತರ ವೆದರ್ ಇತ್ತು. ಸೊ ನಿಜವಾಗ್ಲೂ ನಮ್ಮೂರಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇದೆ. ಇದು ನನ್ನ ಹಸ್ಬೆಂಡ್ ಊರು, ಹೊಂಗಾನಿ ದೊಡ್ಡಿ ಅಂತ. ಅಲ್ಲಿಂದ ಒಂದ್ ಸ್ವಲ್ಪ ದೂರ ಬಂದ್ರೆ ನಿಮ್ಗೆ ಇದು ಕಾಣುತ್ತೆ. ಸೊ ಇಲ್ಲಿಂದ ನಿಮಗೆ ಹಾಲಳ್ಳಿ ಕೆರೆ ಕೂಡ ಕಾಣಿಸುತ್ತೆ. ಅಂಡ್ ಯಾರೆಲ್ಲ ದೊಡ್ಡಾಲಹಳ್ಳಿ ಸೈಡ್ ಅಥವಾ ಅಚ್ಚಲು ಬೆಟ್ಟ ಹತ್ರ ಏನಾದ್ರು ಬಂದ್ರೆ, ಸೊ ಈ ಪ್ಲೇಸ್ನು ನೀವು ವಿಸಿಟ್ ಮಾಡಿ ಹೋಗ್ಬೋದು. ಸೊ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಅಲ್ಲಿ ನಾವೇನ್ ಮಾಡಿಲ್ಲ ಅಂದ್ರೂನು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಏನೋ ಒಂಥರ ಆರಾಮ್ ಅನ್ಸುತ್ತೆ. ಟೈಮ್ ಒಂದ್ಸರಿ ಬಂದಿದ್ವಿ ಫ್ರೆಂಡ್ಸ್ ಎಲ್ಲ, ನಾನು ಎಲ್ಲಾರು ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು. ಅವಾಗ್ಲೂ ಅಷ್ಟೇ ನಾವು ರೀಲ್ಸ್ ಎಲ್ಲ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಅವಾಗ ನಾನು ಕ್ಯಾಮ್ರಾ ತಗೊಂಡ್ ಬಂದಿದ್ದೆ. ಸೊ ಇವತ್ತು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು. ಸೊ ಅಷ್ಟು ಫೋಟೋ ಸೆಷನ್ ಅಷ್ಟು ಇರ್ಲಿಲ್ಲ, ಬಟ್ ಸ್ಟಿಲ್ ನಾವು ತಗೊಂಡ್ವಿ. ಫೋಟೋಸ್ ಕೂಡ ತುಂಬಾನೇ ಚೆನ್ನಾಗೂ ಕೂಡ ಬಂತು. ಅಂಡ್ ಏನೋ ಫೋಟೋಸ್ ಎಲ್ಲದಕ್ಕಿಂತ ಅಲ್ಲಿ ಸುತ್ತ ನೀವು ನೋಡ್ಬೋದು, ಬೆಟ್ಟ ಎಲ್ಲ ಇದೆ. ಸಖತ್ತಾಗಿದೆ ಪ್ಲೇಸ್ ಇದಂತೂ. ನನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ನಾನಂತ ಇದ್ದೆ, ನನಗೆ ಮುಂಚೆನೆ ಈ ಪ್ಲೇಸ್ ನ ನೋಡಿ, ಮೀನ್ಸ್ ನಾನು ದೂರದಿಂದ ನೋಡಿದೆ ಬಟ್ ಇಲ್ಲಿ ಬಂದಿರ್ಲಿಲ್ಲ. ಸೊ ಒಂದ್ ಸ್ವಲ್ಪ ನೀಟಾಗಿ ಗೊತ್ತಿದ್ದಿದೆ ನಾನು ಪ್ರೀ ವೆಡ್ಡಿಂಗ್ ಎಲ್ಲೇ ಮಾಡಿಸ್ತಿದ್ದೆ. 1 hour ತನಕ ಹೋಗೋ ನೆಸೆಸಿಟಿನೇ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದೆ. ನಿಜವಾಗ್ಲೂ ನಿಯರ್ ಬೈ ಯಾರು ಕನಕಪುರ ಸೈಡ್ ಇದ್ದೀರಾ ಅವರು ಈ ಪ್ಲೇಸ್ ನ ಪ್ರೀ ವೆಡ್ಡಿಂಗ್ ಶೂಟ್ಗೆ ನೀವು ಶೂಟ್ ಮಾಡಬಹುದು. ಇಲ್ಲಿ ತುಂಬಾ ಶೂಟಿಂಗ್ಸ್ ಕೂಡ ನಡೆದಿದೆ. ಸೊ ಪ್ರೀ ವೆಡ್ಡಿಂಗ್ ಶೂಟ್ಗೆ ಒಳ್ಳೆ ಪ್ಲೇಸ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ಸನ್ರೈಸ್ ಸನ್ಸೆಟ್ ಟೈಮಲ್ಲಿ ಬಂದ್ರೆ, ನಾನು ನನ್ನ ತಂಗಿಗೆ ಅದೇ ಹೇಳ್ತಾ ಇದ್ದೆ, ನೀನು ಬೇರೆ ಕಡೆ ಹೋಗೋದಕ್ಕಿಂತ ಇಲ್ಲೇ ಮಾಡಿಸ್ಬೋದು ಆರಾಮಾಗಿ ಪ್ರೀ ವೆಡ್ಡಿಂಗ್ ಅಂತ. ನಿಜವಾಗ್ಲೂ ವ್ಯೂ ತುಂಬಾ ಚೆನ್ನಾಗಿದೆ, ಫೋಟೋಸ್ ಸಕ್ಕತ್ತಾಗಿ ಬರುತ್ತೆ. ಸೊ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಆ ಹಸ್ಬೆಂಡು ಅಲ್ಲೇ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ, ನೋಡ್ಬೇಕು. ಅಂಡ್ ಯಾರೆಲ್ಲ ನಿಯರ್ ಬೈ ಇದ್ದೀರಾ, ಪ್ಲೀಸ್ ಡೋಂಟ್ ಮಿಸ್ ದಿಸ್ ಪ್ಲೇಸ್. ಸೊ ನಿಮ್ಗೆಲ್ಲ ಹಚ್ಚಲು ಬೆಟ್ಟ ಅಂತ ಗೊತ್ತೇ ಇರುತ್ತೆ, ಇಲ್ಲ ಕಬ್ಬಾಳ್ ಗೊತ್ತೇ ಇರುತ್ತೆ. ಸೊ ಅಲ್ಲಿ ಬಂದವರು ಈ ಪ್ಲೇಸ್ ನ ವಿಸಿಟ್ ಮಾಡಿ ಹೋಗ್ಬೋದು, ಸಬ್ ಪ್ಲೇಸ್ ತರ. ಸೊ ಇದು ದೊಡ್ಡಾಳಲ್ಲಿಗೂ ನಿಯರ್ ಇದೆ ಅಂಡ್ ಹಚ್ಚಲಿಂದ ಜಸ್ಟ್ 3 ಕಿಲೋಮೀಟರ್ ಅಷ್ಟೇ. ನಮ್ಮೂರಲ್ಲಿ ಇಂಥ ಒಳ್ಳೊಳ್ಳೆ ಪ್ಲೇಸ್ ಇದೆ ಅಂತ ಹೇಳ್ಕೊಳಕ್ಕೆ ನಂಗೆ ಸಿಕ್ಕಾಬಡೆ ಖುಷಿ ಆಗತ್ತೆ. ಸೊ ನಿಜವಾಗ್ಲೂ ನೀವು ಬಂದು ವಿಸಿಟ್ ಮಾಡಿ ನೋಡಿ, ನಿಮ್ಗೂ ಖುಷಿ ಆಗುತ್ತೆ. ಅಂಡ್ ಇದರಿಂದ ಒಂದು ಕತೆ ಕೂಡ ಇದೆ, ಈ ಬೋಳಾರೆ ಏನಕ್ಕೆ ಬೋಳಾರೆ ಅಂತ ಕರೀತಾರೆ ಅಂತ ಎಲ್ಲ. ಸೊ ಅಲ್ಲಿ ದೇವ್ರು ಕೂಡ ಇದೆ. ಒಂದ್ ವಿಗ್ರಹದ ತಲೆ ಕಟ್ಟಾಗ್ಬಿಟ್ಟಿದೆ. ಸೊ ಇಲ್ಲಿ ಕಟ್ಟಾಗಿರುವಂತ ತಲೆ ಹಾಲಲ್ಲಿ ಹತ್ರ ಹೋಗಿ ಬಿದ್ದಿದೆ ಅಂತ ನನ್ಗೆ ನಮ್ಮ ಅಜ್ಜಿ ಹೇಳಿದ್ದು. ಬಟ್ ನನ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ಬಟ್ ಏನೋ ಒಂಥರ ಈ ತರ ಪ್ರೀವಿಯಸ್ ಇರೋಂಥ ಜಾಗ, ಅಲ್ಲೊಂದು ಮಂಟಪ ಇದೆ, ಅದು ಪ್ರಾಪರ್ ಆಗಿಲ್ಲ. ಸೊ ಅದು ಕೂಡ ತುಂಬಾ ಚೆನ್ನಾಗ್ ಅನಿಸ್ತಿತ್ತು. ಆ ಮಂಟಪದ ಮೇಲೆಲ್ಲ ಹೋಗಿ ನಾವು ಕುತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ಅಲ್ಲಿ ಕುತ್ಕೊಂಡು ಸುತ್ತ ನೇಚರ್ ನೋಡಿದ್ರೆ ಏನೋ ಒಂಥರ ಮಜವಾಗಿತ್ತು. ತರ ನಿಮ್ಮೂರಲ್ಲಿರುವಂತ ಫೇವ್ರೆಟ್ ಪ್ಲೇಸ್ ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾವ್ದು ತುಂಬಾ ಚೆನ್ನಾಗಿದೆ ಬಟ್ ಪೀಪಲ್ಸ್ ಗೆ ಗೊತ್ತಿಲ್ಲ ಅನ್ಸುತ್ತಾ, ನಿಮ್ಗೆ ಅನ್ಸುತ್ತೆ ಆ ಪ್ಲೇಸ್ ನ ನೀವು ಕಮೆಂಟ್ ಮಾಡ್ಬೋದು. ಬಿಕಾಸ್ ತುಂಬಾ ಒಳ್ಳೊಳ್ಳೆ ಪ್ಲೇಸ್ ಇರುತ್ತೆ, ನಾವು ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತೀವಿ. ನಿಯರ್ ಬೈ ಪ್ಲೇಸಸ್ ಇರೋದನ್ನ ನಾವು ಕವರ್ ಮಾಡ್ಕೊಳಲ್ಲ. ಸೊ ಬಟ್ ನಿಯರ್ ಬೈ ಪ್ಲೇಸಸ್ ತುಂಬಾನೇ ಚೆನ್ನಾಗಿರೋದು ಎಷ್ಟೊಂದು ಇರುತ್ತೆ. ಸೊ ಇವಾಗ ನೋಡಿ, ನಂಗೆ ಈ ಪ್ಲೇಸ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಬಟ್ ಈ ಪ್ಲೇಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರಲ್ಲ. ಸೊ ಇವಾಗ ನಾವು ರಾಮನಗರ ಹತ್ರ ಇರೋ ತಿಮ್ಮಪ್ಪನ ಬೆಟ್ಟ ನೋಡ್ಬೋದು, ಸೇಮ್ ಇದೇ ತರ ಇದೆ. ಬಟ್ ಅಲ್ಲಿ ನಾವ್ ಹೇಗೆ ಇಷ್ಟ ಪಡಲ್ತಿಲ್ವಾ, ಅದೇ ತರ ಬೇರೆಯವ್ರಿಗೂ ಈ ಪ್ಲೇಸ್ ಇಷ್ಟ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡಿದ್ದು. ಸೊ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ, ವೆದರ್ ಅಷ್ಟೇ. ಸುತ್ತ
ನಿಮಗೆ ಕಾಡ್ ಕಾಣುತ್ತೆ, ಬೆಟ್ಟ ಗುಡ್ಡ ಎಲ್ಲ ತುಂಬಾನೇ ಮಜವಾಗಿದೆ. ಸೊ ಇಲ್ಲಿ ನೋಡಿ ನನ್ನ ತಮ್ಮ ಮಂಟಪದ ಮೇಲೆ ಹತ್ ಕೂತ್ಕೊಂಡ್ಬಿಟ್ಟಿದ್ದ. ನಾನ್ ಜಸ್ಟ್ ಅಲ್ಲೇ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋ ತರ ಎಲ್ಲ ಪೋಸ್ ಮಾಡಿದ್ದೆ. ಮನಸ್ಥಿತಿ ಇರೋಂತ ಅವ್ರ ಜೊತೆ ಇದ್ರೆ ಸೊ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ನನಗೆ ಹೇಗ್ ಅನ್ಸುತ್ತೆ ಅಂದ್ರೆ, ನನ್ನ ತಮ್ಮಂಗೂ ಈ ತರ ಎಲ್ಲ ಹೊರಗಡೆ ಹೋಗೋದಂದ್ರೆ ಇಷ್ಟ, ನನಗೂ ಕೂಡ ಅಷ್ಟೇ ಇಷ್ಟ. ಸೊ ನಾವೆಲ್ಲರೂ ಹೇಗೋ ಒಂದೇ ಕಡೆ ಸೇರಿದ್ವಿ. ನಂಗೆ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು, ನನ್ನ ತಂಗಿಗೂ ಕ್ರಿಸ್ಮಸ್ ಹಾಲಿಡೇ. ಸೊ ನನ್ನ ತಮ್ಮನ ಊರಿಗೆ ಬರಕ್ ಹೇಳ್ಬಿಟ್ಟು ಸೊ ನಾವು 4 ಜನ ಹೋಗಿದ್ದು, ತುಂಬಾನೇ ಖುಷಿ ಆಯ್ತು. ಸೊ ನಾವು ಚಿಕ್ಕ ವಯಸ್ಸಿಂದ ಏನೇನೆಲ್ಲ ತರಲೆ ಮಾಡಿದೀವಿ, ಏನೇನೆಲ್ಲ ಜಗಳ ಮಾಡಿದೀವಿ, ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ ನಮ್ದು ಕಸಿನ್ಸ್ ಒಂಥರ ಫನ್ನಿ ಆಗಿದೆ, ಚೆನ್ನಾಗಿದೆ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀವಿ ನಾವೆಲ್ಲರೂ ಜೊತೆಲಿದ್ದಾಗ. ಅಂಡ್ ನಾನ್ ಏನೇ ಹೇಳಿದ್ರು ನನ್ನ ತಮ್ಮ ತಂಗಿ ಇಲ್ಲ ಅಂತ ಹೇಳಲ್ಲ. ಸೊ ನಾನು ಬೋಳಾರಿಗೆ ಹೋಗ್ಬೇಕು ಅಂದೆ, ಕರ್ಕೊಂಡ್ ಬಂದ್ರು. ಈವ್ನಿಂಗ್ ಆಗಿತ್ತು, ಮನೇಲಿ ಬೈತಾ ಇದ್ರು ಈ ಟೈಮಲ್ಲಿ ಬೇಡ ಅಂತ. ಬಟ್ ಆದ್ರೂನು ಇಲ್ಲ, ನಾಳೆ ನಾನು ಊರಿಗೆ ಹೋಗ್ಬಿಡ್ತೀನಿ, ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದಕ್ಕೆ ಅವರು ಕರ್ಕೊಂಡ್ ಬಂದ್ರು. ಸೊ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ನನ್ಗೆ ತುಂಬಾನೇ ಖುಷಿ ಇದೆ. ಅದ್ ನಾನ್ ಬೈತೀನಿ ಅಂತಾನ ಏನೋ ಅದ್ ನಂಗೆ ಗೊತ್ತಿಲ್ಲ, ಇಲ್ಲ ಅವ್ರಿಗೆ ನನ್ ಮೇಲೆ ಲವ್ ಇದೆ ಅಂತ ನನ್ಗೆ ತುಂಬಾ ಖುಷಿಯಾಗಿದೆ. ಅಂಡ್ ಈ ಪ್ಲೇಸ್ಗೆ ಬಂದು ನಾನಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ ತುಂಬಾ. ಇವಾಗ ಬ್ಯಾಂಗ್ಳೂರಲ್ಲಿ ಕೆಲ್ಸಕ್ಕೆ ಹೋಗು ಮನೆಗ್ ಬಾ, ಕೆಲ್ಸಕ್ಕೆ ಹೋಗು ಮನೆಗ್ ಬಾ. ಸೊ ಬಟ್ ಊರಲ್ಲಿ ನಾನು ಇವಾಗ 4 ದಿನ ಏನಿದ್ದೆ ಊರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಅಂಡ್ ನೋಡಿ, ನೀವೇ ನೋಡಿ. ಸೊ ನಾನು ಹೇಳೋದಕ್ಕಿಂತ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಸಿಗತ್ತೆ. ಸೊ ಒಂಥರ ಚಿಕ್ಕದಾಗಿರೋಂಥ ಬೆಟ್ಟ ಅಂತ ಹೇಳ್ಬೋದು. ನಾವ್ ಅದೇ ಮಾತಾಡ್ತಾ ಇದ್ವಿ ನಾನು ನನ್ನ ತಮ್ಮ. ಸೊ ಇಲ್ಲಿ ಕೆಳಗಡೆ ಯಾರ್ ಜಮೀನಿದೆ ಅವ್ರಿಗೆ ಒಳ್ಳೆ ಚೆನ್ನಾಗಿರತ್ತೆ ಅಲ್ಲ, ಅಲ್ಲಿ ಏನಾದ್ರು ಮನೆ ಕಟ್ಬಿಟ್ರೆ ಒಳ್ಳೆ ರೆಸಾರ್ಟ್ ತರ, ಫಾರ್ಮ್ ಹೌಸ್ ತರ ಆಗತ್ತೆ ಅಂತ. ಸೊ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಈ ತರ ಪ್ಲೇಸಸ್ ಅಂದ್ರೆ. ನಾನಂತೂ ಕುಣಿತಾ ಇದ್ದೀನಿ ನೋಡಿ ನೀವು. ಸೊ ಎಷ್ಟು ಖುಷಿಯಾಗಿದ್ದೀನಿ. ನೇಚರ್ ಅಂದ್ರೇನೆ ಅಷ್ಟೇ ಅಲ್ವಾ. ಸೊ ನಮ್ಗೆ ಏನೇ ಬೇಜಾರಾಗಿದ್ರು ನಾವು ಒಂದ್ ಸ್ವಲ್ಪ ಈ ತರ ಪ್ಲೇಸಸ್ಗೆ ಬಂದ್ರೆ ನಮ್ ಮನ್ಸಿಗೆ ಏನೋ ಸಮಾಧಾನ ಆಗತ್ತೆ, ಖುಷಿ ಆಗತ್ತೆ. ಅಂಡ್ ನಾನು ತುಂಬಾ ವಿಡಿಯೋಸ್ ಸಹ ಮಾಡ್ಕೊಂಡೆ ಇಲ್ಲಿ. ಸೊ ಎಲ್ಲಾ ವಿಡಿಯೋಸ್ನು ನಾನು ಇನ್ಸ್ಟಾಗ್ರಾಮ್ ರೀಲ್ ಅಪ್ಲೋಡ್ ಮಾಡ್ತೀನಿ. ಬಟ್ ನನ್ನ ಮುಖದಲ್ಲಿರೋ ಈ ಖುಷಿಗೆ ಕಾರಣ ನೇಚರ್ ಅಂತಾನೆ ಹೇಳ್ಬೋದು. ಸೊ ನೇಚರ್ಗೆ ಎಲ್ಲವನ್ನ ಮರೆಸುವಂತ ಶಕ್ತಿ ಇದೆ ಅಂತ ಹೇಳ್ತೀನಿ ನಾನು. ನನ್ನ ತಮ್ಮ ಇಬ್ರು ಒಂದೇ ತರ ಥಿಂಕ್ ಮಾಡೋದಂದ್ರೆ, ಒಂದೇ ತರ ಇಷ್ಟ ಪಡೋದಂದ್ರೆ ಇದು ಒಂದೇ ವಿಷಯ ಅನ್ಸುತ್ತೆ, ಫೋಟೋ ಮತ್ತೆ ವಿಡಿಯೋ ಕ್ರೇಜ್. ಅದು ಬಿಟ್ರೆ ಅವನು ನಾನು ಒಂದ್ ಸ್ವಲ್ಪ ವಿಭಿನ್ನವಾಗಿ ಥಿಂಕ್ ಮಾಡ್ತೀವಿ. ಸೊ ನಾನೊಂದ್ ಸ್ವಲ್ಪ ರೂಢ, ಅವನೊಂದ್ ಸ್ವಲ್ಪ ಸಾಫ್ಟ್ ಅಂತಾನೆ ಹೇಳ್ಬೋದು. ಬಟ್ ಫೋಟೋ ಅಂಡ್ ವಿಡಿಯೋ ವಿಷಯ ಬಂದ್ರೆ ಇಬ್ರು ಒಂದೇ ತರ ಥಿಂಕ್ ಮಾಡ್ತೀವಿ. ಅವನಿಗೂ ಇಷ್ಟ ಆಗತ್ತೆ, ನಂಗೂ ಇಷ್ಟ ಆಗತ್ತೆ. ಅಂಡ್ ಈ ಉಳ್ಳಿರೋ ಪ್ಲೇಸ್ ಅಂತ ನೋಡ್ಬಿಟ್ಟು ನನಗೆ 1 hour ಅಲ್ಲಿ ನೆನಪಾಯ್ತು. ಸೊ ಅಷ್ಟ್ ದೂರ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ವಲ್ಲ ಅಲ್ಲಿ ನಾವು, ಅದ್ರ ಬದಲು ಇಲ್ಲೇನೆ ಮಾಡ್ಬೋದಿತ್ತು ಅಂತಾನು ಕೂಡ ಅನ್ಕೊಂಡೆ. ಅಂಡ್ ನನ್ನ ತಮ್ಮ ನೋಡಿ ಅವನೊಂಥರ ಕ್ರಿಯೇಟಿವ್ ಅಂತಾನೆ ಹೇಳ್ಬೋದು. ಸೊ ನಾವು ಸುಮ್ನೆ ಒಂದು 100 ಫೋಟೋ ತಗೋತೀವಿ, ಅದ್ರಲ್ಲಿ 10 ಇಷ್ಟ ಆಗತ್ತೆ ಅಷ್ಟೇ. ಬಟ್ ಅವನ್ ಆಗಲ್ಲ, ತಗೊಳೋದೆಲ್ಲ ನೀಟಾಗಿ ಚೆನ್ನಾಗಿ ತಗೊಂತಾನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಬೋಳಾರೆ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಊರ ಹತ್ರ ಇರೋ ಅಂತ ಒಂದು ಬೆಸ್ಟ್ ಪ್ಲೇಸ್ ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ನಮ್ಮ ಊರ ಹತ್ರ ಇರುವಂತ ನನ್ನ ಫೇವ್ರೇಟ್ ಪ್ಲೇಸ್. ಸೊ ಮತ್ತೊಂದಷ್ಟು ಪ್ಲೇಸ್ ಜೊತೆ ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ.